ನಮಸ್ಕಾರ ಗುರು. ಕನ್ನಡದಲ್ಲಿ ಟ್ರೇಡಿಂಗ್ ಕಲಿಬೇಕಂದ್ರೆ ಈ ಚಾನಲ್ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕಂತೀರಾ, ನಾನು ಒಂದು ಚಾಲೆಂಜ್ ತೊಗೊಂಡಿದ್ದೀನಿ, 75 ಡೇಸ್ ಟ್ರೇಡಿಂಗ್ ಚಾಲೆಂಜ್. ಅಂದರೆ 75 ದಿನದವರೆಗೂ ನಾನು ಡೈಲಿ ಟ್ರೇಡ್ಸ್ ತೊಗೋತೀನಿ. ಎದರಲ್ಲಿ ಅಂತೀರಾ? ನಿಫ್ಟಿ 50 ಇಂಡೆಕ್ಸ್ನಲ್ಲಿ. ಮತ್ತು ಡೈಲಿ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ವಿತ್ PNL ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ಅದರ ಹಿಂದಿನ ಲಾಜಿಕ್ ಕೂಡ ತಿಳಿಸ್ತೀನಿ. ಯಾಕೆ ತೊಗೊಂಡೆ, ಎಲ್ಲಿ ಸೆಲ್ ಮಾಡಿದೆ, ಎಲ್ಲಿ ಬೈ ಮಾಡಿದೆ, ಯಾಕೆ ಬೈ ಮಾಡಿದೆ, ಅಷ್ಟು ಕೂಡ ಯೂಟ್ಯೂಬ್ನಲ್ಲಿ ತಿಳಿಸ್ತೀನಿ. ಇದಾದಮೇಲೆ ಈ ಚಾಲೆಂಜ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹಿಂದಿ ಲ್ಯಾಂಗ್ವೇಜಲ್ಲಿ ಹೇಳ್ಕೊಡೋರು ತುಂಬ ಜನ ಇದ್ದಾರೆ ಯೂಟ್ಯೂಬಲ್ಲಿ ಫ್ರೀಯಾಗಿ. ಆದರೆ ಕನ್ನಡದಲ್ಲಿ ಎಜುಕೇಟ್ ಮಾಡೋರು ತುಂಬ ಕಮ್ಮಿ. ಅದರಲ್ಲಿ ಫ್ರೀಯಾಗಿ ಆನ್ಲೈನ್ ಪ್ಲಾಟ್ಫಾರ್ಮ್ ಲೈಕ್ ಯೂಟ್ಯೂಬ್ನಲ್ಲಂತೂ ಬಹಳ ಕಡಿಮೆ ಹೇಳೋರಿದ್ದಾರೆ. ಸ್ವಲ್ಪ ಟ್ರೇಡಿಂಗ್ ಹೇಳ್ಕೊಡ್ತಾರೆ, ಅದಾದಮೇಲೆ ಇನ್ನೂ ಜಾಸ್ತಿ ಕಲಿಬೇಕಾದ್ರೆ ನಮ್ಮ ಕೋರ್ಸ್ ಜಾಯ್ನ್ ಆಗಿ ಅಂತ ಹೇಳ್ತಾರೆ. ಸೊ ಈ ಸಿಚುವೇಶನ್ ಚೇಂಜ್ ಮಾಡೋಕ್ಕೇ ನಾನು ಈ ಚಾಲೆಂಜ್ ತೊಗೊಂಡಿದ್ದೀನಿ. ನನ್ನ ಬಗ್ಗೆ ಹೇಳಬೇಕಂದ್ರೆ, ನಾನು 2023 ಟ್ರೇಡಿಂಗ್ ಮಾಡ್ತಿದ್ದೀನಿ. ಐ ಆಮ್ ಅ ನಾಟ್ ಪ್ರಾಫಿಟೇಬಲ್ ಟ್ರೇಡರ್, ಬಟ್ ಐ ಆಮ್ ಅ ಬ್ರೇಕ್ ಇವನ್ ಟ್ರೇಡರ್. ನಾನು ಲಾಸ್ನಲ್ಲಂತೂ ಇಲ್ಲ. ಸೊ ಲಾಸ್ ಆದಮೇಲೆ ನೆಕ್ಸ್ಟ್ ಬರೋದೇ ಪ್ರಾಫಿಟ್. ಸೊ ಈ ಜರ್ನಿನ ನಿಮ್ಮ ಜೊತೆ ಹಂಚ್ಕೊಳ್ಬೇಕಂತಾನೆ ನಾನು ಈ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ನೀವೇನಾದರೂ ನನ್ನ ಇಂಟ್ರಡಕ್ಷನ್ ನೋಡಬೇಕಾದ್ರೆ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಆಗಿ ಮತ್ತು ಆ ವಿಡಿಯೋ ನೋಡ್ಕೊಳ್ಳಿ. ಮತ್ತು ಈ ಜರ್ನಿನ ನೀವೇನಾದರೂ ನನ್ನ ಜೊತೆ ಸೇರ್ಕೊಳ್ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ಈಗ ಮೇನ್ ಟಾಪಿಕ್ಕಿಗೆ ಬರೋಣ. 75 ಡೇಸ್ ಟ್ರೇಡಿಂಗ್ ಚಾಲೆಂಜ್. ನಾನು ಮೊದಲೇ ಹೇಳಿರೋ ಹಾಗೆ 75 ಡೇಸ್ ಅಂದರೆ ಫಿಟ್ನೆಸ್ಗೂ ಯೂಸ್ ಮಾಡ್ತಾರೆ, ಫೈನಾನ್ಸ್ಗೂ ಯೂಸ್ ಮಾಡ್ತಾರೆ, ಯೂಟ್ಯೂಬ್ ಚಾನಲ್ಗೋಸ್ಕರನೂ ಯೂಸ್ ಮಾಡ್ತಾರೆ. ನೀವು ಅದಕ್ಕೆ ನಾನು 75 ಡೇಸ್ ಟ್ರೇಡಿಂಗ್ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿದ್ದೀನಿ. 75 ಡೇಸ್ ಟ್ರೇಡಿಂಗ್ ಚಾಲೆಂಜ್. ಮತ್ತು ನಾನು ಯೂಸ್ ಮಾಡೋ ಕ್ಯಾಪಿಟಲ್ ಬಂದುಬಿಟ್ಟು 25,000. 25,000 ಯಾಕೆ ತೊಗೊಂಡೆ ಅಂದರೆ, ಇದು ಬಿಗಿನರ್ಗೋಸ್ಕರ ಭಾಳ ಯೂಸ್ ಆಗುತ್ತೆ. ಯಾಕಂದರೆ ಯಾರು ಕೂಡ ಮೊದಲು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗುವಾಗ ಅವ್ರ ಮಿನಿಮಮ್ ಕ್ಯಾಪಿಟಲ್ ಅಂದರೆ 20,000 ಮಿನಿಮಮ್ ಕ್ಯಾಪಿಟಲ್ ಬೇಕೇ ಬೇಕು. ಸೊ ಅದಕ್ಕೆ ನಾನು 25,000 ತೊಗೊಂಡೆ. ಮತ್ತು ಯಾವುದ್ರಲ್ಲಿ ಟ್ರೇಡ್ ಮಾಡ್ತೀರಾ ಅಂತ ಕೂಡ ಕೇಳ್ಬೋದು. ಇಂಡೆಕ್ಸ್ ಅಂದರೆ ನಿಫ್ಟಿ 50, ಮತ್ತು ಇದರಲ್ಲಿ 3-4 ಇವೆ. ಬ್ಯಾಂಕ್ ನಿಫ್ಟಿ ಕೂಡ ನಾನು ಚೂಸ್ ಮಾಡ್ಬೋದಾಗಿತ್ತು, ಆದರೆ ಬ್ಯಾಂಕ್ ನಿಫ್ಟಿಯಲ್ಲಿ ತುಂಬ ವಾಲೆಟಿಲಿಟಿ ಇರುತ್ತೆ. ಸೊ ನಿಫ್ಟಿ 50ಯಲ್ಲಿ ಮೀಡಿಯಮ್ ಇರುತ್ತೆ. ಸೊ ಅದಕ್ಕಾಗಿ ನಿಫ್ಟಿ 50 ತೊಗೊಂಡೆ. ರಿಸ್ಕ್ ಪರ್ ಟ್ರೇಡ್ ಇಟ್ ಡಿಪೆಂಡ್ಸ್ ಅಪಾನ್ ಕ್ಯಾಂಡಲ್. ಯಾಕಂದರೆ ಒಂದೊಂದು ಟೈಮಲ್ಲಿ ಲೈವ್ ಮಾರ್ಕೆಟಲ್ಲಿ ಕ್ಯಾಂಡಲ್ ಬಿಗ್ ಬಾರ್ ಕ್ಯಾಂಡಲ್ ಬರ್ಬೋದು, ಸ್ಮಾಲ್ ಕ್ಯಾಂಡಲ್ ಬರ್ಬೋದು. ಸೊ ನನ್ನ ಟಾರ್ಗೆಟ್ ಏನೇನಿರುತ್ತೋ SL ಕೂಡ ಆ ಕ್ಯಾಂಡಲ್ ಜಸ್ಟ್ ಕೆಳಗಡೆನೇ ಇರುತ್ತೆ. ಸೊ ನಾನು ಜಾಸ್ತಿ ಲಾಸ್ ತೊಗೋ ಆಗಿಲ್ಲ. ಸೊ ಅದಕ್ಕೆ ರಿಸ್ಕ್ ಪರ್ ಟ್ರೇಡ್ ಡಿಪೆಂಡ್ಸ್ ಅಪಾನ್ ಕ್ಯಾಂಡಲ್ ಅಂತ ಬರ್ತಿದ್ದೀನಿ. ಮತ್ತು ಪ್ರಾಫಿಟ್ ಈಸ್ ಮಿನಿಮಮ್ 1:2, ನಾಟ್ ಮೋರ್ ದೆನ್ 1:3. ಇದೇನಪ್ಪ ಅಂದರೆ, ನಾನು 100 ರೂಪಾಯಿ ಕಳ್ಕೊಳ್ಳೋಕ್ಕಿದ್ರೆ 200 ರೂಪಾಯಿ ನಾನು ಗೇನ್ ಮಾಡಬೇಕು ಆ್ಯಸ್ ಅ ಪ್ರಾಫಿಟ್. ಸೊ ಇದು ನನಗೆ ಭಾಳ ಹೆಲ್ಪ್ ಆಗುತ್ತೆ ನಾನು ಕನ್ಸಿಸ್ಟೆಂಟಾಗಿ ಮಾರ್ಕೆಟ್ನಾಗ ಸರ್ವೆ ಮಾಡಬೇಕಂದ್ರೆ. ರೂಲ್ಸ್, ಮೇನ್ ರೂಲ್ಸ್ ಏನಂತಪ್ಪ ಅಂದರೆ, ಟೇಕ್ ಪ್ರಾಫಿಟ್ ಆರ್ ಟೇಕ್ ಸ್ಟಾಪ್ ಲಾಸ್ ಇನ್ ಬಿಟ್ವೀನ್, ನೋ ಎಕ್ಸಿಟ್. ಇದೇನಂತಂದರೆ, ಯಾವಾಗ ನಾನು ಟ್ರೇಡಲ್ಲಿ ಎಂಟರ್ ಆಗ್ತೀನೋ ಏನಾದರೂ ಪ್ರಾಫಿಟ್ ಆದರೂ ತೊಗೊಳ್ಬೇಕು, ಅಲ್ಲ ಸ್ಟಾಪ್ ಲಾಸ್ ಆದರೂ ಹಿಟ್ ಆಗಬೇಕು. ಇನ್ ಬಿಟ್ವೀನಲ್ಲಿ ಎಕ್ಸಿಟ್ ಆಗೋಂಗಿಲ್ಲ. ಅಂದರೆ ಮಧ್ಯದಲ್ಲಿ ಈ ಕಡೆ ಪ್ರಾಫಿಟ್ ಆದರೂ ಆಗಬೇಕು, ಈ ಕಡೆ ಲಾಸ್ ಆದರೂ ಆಗಬೇಕು, ಇಲ್ಲ ಬ್ರೇಕ್ ಇವನ್ ಎಕ್ಸಿಟ್ ಆದರೂ ಪರವಾಗಿಲ್ಲ. ಇದು ಯಾಕೆ ಹೆಲ್ಪ್ ಮಾಡುತ್ತೆ ಅಂದರೆ, ನಾನು ಕನ್ಸಿಸ್ಟೆಂಟಾಗಿ ಎಲ್ಲ ಟ್ರೇಡ್ನು ಟಿಕ್ ಮಾಡಬೇಕು, ಅಂದರೆ ಎಲ್ಲ ಟ್ರೇಡ್ ತೊಗೋಬೇಕು. ಇದು ನನಗೆ ಭಾಳ ಹೆಲ್ಪ್ ಮಾಡುತ್ತೆ. ಮತ್ತು ಟ್ರೇಡ್ ಪರ್ ಡೇ 1 or 2, ಮಿನಿಮಮ್ ಅಂದರೆ 1, ಮ್ಯಾಕ್ಸಿಮಮ್ ಅಂದರೆ 2 ಟ್ರೇಡ್ ಪರ್ ಡೇ. ಇದಕ್ಕಿಂತ ಹೆಚ್ಚಿಗೆ ನಾನು ಹೋಗೋದಿಲ್ಲ. ಅಥವಾ ಹೋದರೂ ಕೂಡ ಓವರ್ ಟ್ರೇಡಿಂಗ್ ಆಗುತ್ತೆ, ಫೋಮೋ ಟ್ರೇಡಿಂಗ್ ಆಗುತ್ತೆ, ರಿವೆಂಜ್ ಟ್ರೇಡಿಂಗ್ ಅಂತಂದರೆ ಈ ಸಲ ಪ್ರಾಫಿಟ್ ಆಗದೆ ಇದ್ದರೆ ನೆಕ್ಸ್ಟ್ ಟೈಮ್ ಆಗುತ್ತೆ ಅಂತ ಕಂಟಿನ್ಯೂಸ್ ಆಗಿ ಟ್ರೇಡ್ ತೊಗೋತಾನೆ ಇರೋದು, ಮತ್ತು ನಮ್ಮ ಲಾಸ್ ಆಗ್ತಾನೇ ಇರುತ್ತೆ. ಅದಕ್ಕೆ ರಿವೆಂಜ್ ಟ್ರೇಡಿಂಗ್ ಮಾಡ್ಬಾರ್ದು. ಇದಾದಮೇಲೆ ಎಲ್ಲದಕ್ಕಿಂತ ಮೇನ್ ಪಾರ್ಟ್ ಅಂದರೆ ಸ್ಟ್ರಾಟಜಿ ಯಾವ್ದು ಯೂಸ್ ಮಾಡ್ತೀನಿ ಅಂದರೆ, 75 ಡೇಸ್ ತನಕ ಒಂದು ಪ್ರೈಸ್ ಆ್ಯಕ್ಷನ್ ಮತ್ತು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಪ್ಲಸ್ EMA. ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದಿಲ್ಲ. ಇವು 3 ಸ್ಟ್ರಾಟಜಿ ನಾನು ಯೂಸ್ ಮಾಡೋದು. ಬಿಗಿನರ್ಗೂ ಭಾಳ ಹೆಲ್ಪ್ ಆಗುತ್ತೆ. ಸೊ ಈ ಸ್ಟ್ರಾಟಜಿಯಿಂದನೇ ನಾನು ಕಂಟಿನ್ಯೂ ಟ್ರೇಡ್ ತೊಗೋತೀನಿ. ಮತ್ತು ಅದನ್ನು ಯೂಟ್ಯೂಬ್ನಲ್ಲಿ ಸೀರೀಸ್ ಮುಖಾಂತರ Day 1, Day 2, Day 3, Day 75ವರೆಗೂ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ.
ಸೊ ನೀವು ಅದನ್ನು ಡೈಲಿ ಬೈ ಡೈಲಿ ನೋಡ್ತಾ ಇರ್ಬೋದು. ಮತ್ತು ನಾನು ಇನ್ನೊಂದು ಸೀರೀಸ್ನ ಕೂಡ ಸ್ಟಾರ್ಟ್ ಮಾಡೋದಿದ್ದೀನಿ ಅಬೌಟ್ ಸ್ಟಾಕ್ ಮಾರ್ಕೆಟ್. ಸೊ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಜಾಯ್ನ್ ಆಗಿ ಮತ್ತು ಕಂಟಿನ್ಯೂ ಆಗಿ ವೀಡಿಯೋಸ್ನ ನೋಡಿ ಲರ್ನ್ ಮಾಡಿ ಮತ್ತು ಅದಾದಮೇಲೆ ಅರ್ನ್ ಮಾಡಿ. ಓಕೆ, ಬಾಯ್, ನಮಸ್ಕಾರ.